ಹಾಗಾಗಿ ಆಬಾಲ ವೃದ್ಧರಿಗೆ ಎಲ್ಲರಿಗೂ ಕೂಡ ಈಗ ನೆಗಡಿ ಕೆಮ್ಮು ಕಫ ಬಂದಲ್ಲಿ ದಯವಿಟ್ಟು ರಾಷ್ಟ್ರೋತ್ಥಾನ ಹಾಸ್ಪಿಟಲ್ ಆಯುರ್ವೇದ ಡಿಪಾರ್ಟ್ಮೆಂಟ್ಗೆ ಬನ್ನಿ. ಹೆಚ್ಚಿನ ನಮ್ಮ ಗಿಡಮೂಲಿಕೆಗಳ ಒಂದು ಪ್ರಯೋಜನವನ್ನು ಮಾಡಿಕೊಳ್ಳೋಣ ಮತ್ತು ಹೆಚ್ಚಿನದಾಗಿ ಆರೋಗ್ಯವಾಗಿ ಇರೋಣ ಅಂತ ಹೇಳ್ತೀನಿ. ಸಪೋಸ್ ಈಗ ಡಾಕ್ಟರ್ ನನ್ನ ಮಗುವಿಗೆ ತುಂಬ ಚಿಕ್ಕ ಮಗು ಡಾಕ್ಟರ್ ಏನು ಮಾಡೋದು? ಖಂಡಿತ ಕೊಡಬಹುದು ಒಂದು. ಅಥವಾ ಪರ್ಸಿಸ್ಟೆಂಟ್ ಕಾಫ್ ಇದೆಪ್ಪ, ಸಿರಪ್ ಎಷ್ಟು ಕೊಟ್ಟಾಯಿತು ಅಥವಾ ನಿಮ್ಮ ಚೂರ್ಣನೂ ಕೊಟ್ಟಾಯಿತು ಡಾಕ್ಟ್ರೇ, ಕಡಿಮೆನೇ ಆಗ್ತಾ ಇಲ್ಲ ಅಂಥ ಮಕ್ಕಳಲ್ಲಿ ಆಫ್ಟರ್ 1 ಕೋರ್ಸ್ ಆಫ್ ಇಂಟರ್ನಲ್ ಮೆಡಿಸಿನ್ಸ್ ಅಥವಾ ಅದು ಕೊಡುವಾಗಲೇ ಕಂಡೀಷನ್ ನೋಡಿ ನಮ್ಮಲ್ಲಿ ಎಕ್ಸ್ಟರ್ನಲ್ ಥೆರಪಿ ಕೂಡ ಹೇಳಿದ್ದೇವೆ. ಅದನ್ನು ಆಸ್ಪತ್ರೆಗೆ ಬರಬೇಕಾ ಡಾಕ್ಟ್ರೇ? ಖಂಡಿತ ಇಲ್ಲ ಮಿತ್ರರೇ. ಮನೆಯಲ್ಲಿಯೂ ಸಹ ನಾವು ಹಾಗೆ ಅಡ್ವೈಸ್ ಮಾಡಿ ಕಳಿಸ್ತೇವೆ. ಅಥವಾ ಏಜ್ ಆದವರು ಇದ್ದಾರೆ ತಮ್ಮ ಮನೆಯಲ್ಲಿ, ಮಕ್ಕಳಿದ್ದಾರೆ, ಅವರಿಗೆ ತಾವು ಯಾರು ಯಂಗ್ಸ್ಟರ್ಸ್ ಮನೇಲಿದ್ದೀರಿ ಅವರು ಖಂಡಿತ ಒಂದು ಕೇರ್ ಕೊಡಬಹುದು. ಚೆಸ್ಟ್ ಆ್ಯಂಡ್ ಬ್ಯಾಕ್ ಮಸಾಜ್ ಆ್ಯಂಡ್ ಸ್ಟೀಮ್ ಅಂತ ಹೇಳ್ತೀವಿ. ಅಂದರೆ ವಿಶೇಷವಾಗಿ ಬೃಹತ್ ಸೈಂಧವ ತೈಲ ಅಂತ ಬರುತ್ತೆ, ಕರ್ಪೂರಾದಿ ತೈಲ ಅಂತ ಬರುತ್ತೆ. ಅದನ್ನು ತಮಗೆ ಕಳಿಸಿಕೊಡ್ತೇವೆ. ಅದನ್ನು ಯಾವ ರೀತಿ ಮಾಡುತ್ತೆ ಸಿಂಪಲ್ ಟೆಕ್ನಿಕಲ್ ನಾವೇ ತೋರಿಸಿಕೊಡ್ತೇವೆ. ತಾವೇ ಮನೆಯಲ್ಲಿ ಆ ರೀತಿ ಮಸಾಜ್ ಮಾಡೋದು, ಫ್ಲಿಕರಿಂಗ್ ಮಾಡೋದು, ಗುದ್ದೋದು ಅಥವಾ ಟ್ಯಾಪಿಂಗ್ ಮಾಡೋದು, ಈ ಥರ ಟ್ಯಾಪಿಂಗ್ ಮಾಡೋದು, ಆ ರೀತಿ ಚೆಸ್ಟ್ ಆ್ಯಂಡ್ ಬ್ಯಾಕ್ ಮಸಾಜ್ ಮಾಡಿ ಆ ರೀತಿಯ ಪ್ರೊಸೀಜರ್ಸ್ ಮಾಡಿ ಟವಲ್ನ ಬಿಸಿನೀರಲ್ಲಿ ಬಟ್ಟೆ ಅದ್ದಿ ಶಾಖ ಕೊಡೋದು. ಅದು ಮಾಡಿದಾಗ ಖಂಡಿತ ವಯೋವೃದ್ಧರೇ ಆಗಲಿ ಪುಟ್ಟ ಕಂದಮ್ಮಗಳೇ ಆಗಲಿ ಬಹಳ ಸುಖವಾಗಿ ರಾತ್ರಿ ಇಡೀ ಮಲಗ್ತಾರೆ. ಅವರು ನೆಮ್ಮದಿಯಾಗಿ ಮಲಗಿದ್ರೆ ಮನೆಯಲ್ಲಿರೋರೆಲ್ಲರೂ ಸಂತೋಷವಾಗಿ ನೆಮ್ಮದಿಯಾಗಿ ಮಲಗಲಿಕ್ಕೆ ಅವಕಾಶ ಆಗುತ್ತೆ.